ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. 7 ಹೆಜ್ಜೆಗಳ ಒಡತಿ ಭಾಗ 21. ಮಧ್ಯರಾತ್ರಿ ಆಗುತ್ತಲೇ ನಿದ್ದೆ ಮಂಪರಿನಲ್ಲಿ ರಮಣ್ ಐ ಲವ್ ಯು ಎಂದು ಅವನತ್ತ ಹೊರಳಿದವಳನ್ನ ಅರಿವಿಲ್ಲದೆಯೇ ತನ್ನೆದೆಯಲ್ಲಿ ಹುದುಗಿಸಿಕೊಂಡು ನಿದ್ರಿಸಿದ. ಬೆಳಗಿನ ಜಾವ ಎಚ್ಚೆತ್ತ ರಾಧಾಗೆ ತಾನು ರಮಣ್ನ ಬಾಹುಗಳಲ್ಲಿರುವುದು ಅರಿವಿಗೆ ಬರುತ್ತಿದ್ದಂತೆ ನಾಚಿಕೆಯಾಗಿ ಮೆಲ್ಲಗೆ ಪತಿಯ ತೋಳಾಸರೆಯಿಂದ ಹೊರಬಂದಳು. ಅವಳಿಗೂ ನಿದ್ದೆಗಣ್ಣಿನಲ್ಲಿ ರಾತ್ರಿ ತಾನು ಹೇಳಿದ್ದೇನು ಎನ್ನುವುದು ಮರೆತು ಹೋಗಿತ್ತು. ಅವನಿಗೆ ಅವಳೇನೋ ಹೇಳುತ್ತಿದ್ದಾಳೆಂಬುದು ಜ್ಞಾಪಕದಲ್ಲಿದ್ದರೂ ಅಸ್ಪಷ್ಟವಾಗಿತ್ತು. ಅಂದು ರಾಧಾ ಕಾಲೇಜಿಗೆ ಹೋಗಿ ಬಂದ ಮೇಲೆ ರಮಣ್, ರಾಧಾ ಇಬ್ಬರು ಅಪ್ಪಿತಪ್ಪಿಯೂ ಕಾಲೇಜಿನ ವಿಷಯ ತೆಗೆದಿರಲಿಲ್ಲ. ಅವಳಿಗೆ ರಮಣ್ ಮತ್ತೆ ಅನ್ಯಮನಸ್ಕಳಾಗಿ ಕೂರುವುದು ಇಷ್ಟವಿರಲಿಲ್ಲ. ಸದ್ಯಕ್ಕೆ ಅಖಿಲ ಸಾವಿನ ಕೇಸಿನ ದವಡೆಯಿಂದ ಹೊರಬರುವತ್ತ ಗಮನ ಹರಿಸಬೇಕಿತ್ತು. ಆವತ್ತು ರಾತ್ರಿ ರಮಣ್ ಅಖಿಲಾಳ ಮನೆಯಲ್ಲಿ ಅವಳನ್ನು ಕೊಲ್ಲುವುದರಲ್ಲಿ ತೊಡಗಿರಲಿಲ್ಲ. ಅವನು ಬೈಕು ಕೆಟ್ಟು ನಿಂತು ಮನೆ ತಲುಪುವುದು ತಡವಾಗಿತ್ತು ಎಂದು ಸಾಬೀತು ಮಾಡಲು ಅಂದು ರಮಣನಿಗೆ ಡ್ರಾಪ್ ಕೊಟ್ಟ ಆಸಾಮಿಯನ್ನು ಹುಡುಕಬೇಕಿತ್ತು. ರಮಣ್ ಆ ವ್ಯಕ್ತಿಯ ಹೆಸರು ನೆನಪು ಮಾಡಿಕೊಳ್ಳುವುದಕ್ಕೆ ಮೆದುಳಿಗೆ ಕೈ ಹಾಕಿದ್ದ. ವೇಣುಗೋಪಾಲ್ ಅಂತೂ ಅವನಿಗೆ ಜ್ಞಾಪಕಕ್ಕೆ ಬಂತು. ತಟ್ಟನೆ ರಾಧಾ, ಅವರೇನು ಮಾಡ್ತಾರೆ ಅಂತ ಏನಾದರೂ ಹೇಳಿದ್ರಾ? ಮಾತಿಗೆ ಒಂದು ಶಾಲೆ ಹೆಸರು ಹೇಳೋರು. ಮೊದಲು ಅಲ್ಲಿನ ಮಕ್ಕಳ ಜೊತೆ ಸಮಯ ಕಳೀತಿತ್ತು. ಈಗ ಜೀವನ ಬೇಜಾರು ಅಂತೆಲ್ಲ ಏನೋ ಹೇಳಿದ ನೆನಪು ಅಂದಾಗ, ಯಾವ ಊರು ಅಂದ. ಗೊತ್ತಿಲ್ಲ, ಇದೇ ಊರು ಇರಬಹುದು. ಸರ್ಕಾರಿ ಶಾಲೆ ಮಕ್ಕಳಲ್ಲಿ ಲವಲವಿಕೆ ಜಾಸ್ತಿ, ಜಾಣರು ಕೂಡ. ಆದರೆ ಹೆತ್ತವರು ಈಗ ಮಕ್ಕಳನ್ನ ಅಂಥ ಶಾಲೆಗೆ ಸೇರ್ಸೋಕೆ ಇಷ್ಟಪಡೋಲ್ಲ ಅಂತ ಹೇಳಿದ್ರು ಅಂದಳು. ಮೊದಲು ಸಮಯ ಕಳೀತಿತ್ತು, ಆದರೆ ಈಗ ಬಹುಶಃ ಅವರು ನಿವೃತ್ತರಾಗಿರಬೇಕು. ಸರ್ಕಾರಿ ಶಾಲೆಯ ಕಷ್ಟ ಗೊತ್ತಿದೆ ಅಂದರೆ ಸರ್ಕಾರಿ ಶಾಲೆಯ ಮೇಷ್ಟ್ರು ಆಗಿದ್ದರೂ ಇರಬಹುದು. ನನ್ನ ಈ ಕೇಸ್ ಸರಿಯಾದರೆ ಹತ್ತಿರ ಇರೋ ಸರ್ಕಾರಿ ಶಾಲೆಗಳಿಗೆ ಹೋಗಿ ವಿಚಾರಿಸೋದು ಒಳ್ಳೆಯದು. ಅಲ್ಲಿ ರೆಕಾರ್ಡ್ ತೆಗೆಸಿದರೆ ತಿಳಿಯುತ್ತೆ ಅಂದಳು. ಅವಳ ಊಹೆ ಸರಿಯಾಗಿ ಕೆಲಸ ಮಾಡಿತು. ಪಕ್ಕದ ಊರಿನ ಸರ್ಕಾರಿ ಶಾಲೆಯಲ್ಲಿ ಅವರ ವಿಳಾಸ ಸಿಕ್ಕಿತ್ತು. ವೇಣುಗೋಪಾಲ್ ಮನೆಗೆ ಹೋಗಿ ವಿಷಯಗಳನ್ನು ಸಂಕ್ಷಿಪ್ತವಾಗಿ ಹೇಳಿ ಕೋರ್ಟಿನಲ್ಲಿ ಸಾಕ್ಷಿ ಹೇಳುವಂತೆ ವಿನಂತಿಸಿದರು. ಶಿಕ್ಷಕನಾಗಿ ಜೀವನದಲ್ಲಿ ಶಿಸ್ತು ಬೆಳೆಸಿಕೊಂಡು ನ್ಯಾಯದ ಪರವಾಗಿ ನಿಲ್ಲಬೇಕೆಂಬ ವಿಚಾರಧಾರೆಯನ್ನು ಮೈಗೂಡಿಸಿಕೊಂಡ ಮನುಷ್ಯ ವಿಷಯ ತಿಳಿಯುತ್ತಿದ್ದಂತೆ ಒಪ್ಪಿಕೊಂಡ. ಅಲ್ಲಿಗೆ ಒಂದು ಸಣ್ಣ ತಲೆನೋವು ಶಮನವಾಯಿತು. ರಘುರಾಮ್, ಸುಹಾಸ್ ಅಖಿಲಾಳ ಒರಿಜಿನಲ್ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಹೇಗಾದರೂ ದೊರಕಿಸಿಕೊಳ್ಳುವ ಪ್ರಯತ್ನದಲ್ಲಿದ್ದರು. ರಾಧಾ ತಂದೆ ಅಣ್ಣನೊಂದಿಗೆ ಚರ್ಚಿಸಿ ಎಲ್ಲವನ್ನು ಪ್ಲಾನ್ ಮಾಡಿದಳು. ಎಷ್ಟರ ಮಟ್ಟಿಗೆ ಎನ್ನುವುದು ಕೋರ್ಟಿನಲ್ಲಿ ಅರಿವಾಗಲಿತ್ತು. ಪ್ರದ್ಯುಮ್ನ ವಿಚಾರಿಸಿದಾಗ ಪೋಸ್ಟ್ ಮಾರ್ಟಮ್ ಮಾಡಿದ ವೈದ್ಯ ಸುಧೀರ್ ಯಾವುದೋ ಕಾನ್ಫರೆನ್ಸ್ ಸಲುವಾಗಿ ವಿದೇಶಕ್ಕೆ ಹಾರಿ ಹೋಗಿದ್ದ. 15 ದಿನಗಳು ಕಳೆದು ಮತ್ತೆ ಕೋರ್ಟಿನಲ್ಲಿ ವಾದವಿವಾದ ಆರಂಭವಾಗಿತ್ತು. ವೇಣುಗೋಪಾಲ್ ಅವತ್ತು ರಾತ್ರಿ ರಮಣನನ್ನು ತಾನೇ ಮನೆವರೆಗೂ ಬಿಟ್ಟಿದ್ದು. ರಮಣನ ಪರವಾಗಿ ಸಾಕ್ಷಿ ಹೇಳಿದರು. ಅಖಿಲಾಳ ನಿಜವಾದ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಸಿಗುವವರೆಗೂ, ಅವಳು ಶವವಾಗಿ ಸಿಕ್ಕ ಸಮಯಕ್ಕೂ ಮತ್ತು ರಮಣ್ ರಾತ್ರಿ ಡ್ರಾಪ್ ತೆಗೆದುಕೊಂಡೆ ಎಂದು ಹೇಳಿದ್ದ ಸಮಯಕ್ಕೂ ಹೊಂದಾಣಿಕೆ ಮಾಡಿ ನೋಡಬೇಕಿತ್ತು. ಒಂದು ವೇಳೆ ರಮಣ್ ಕೊಲೆ ಮಾಡಿ ವಾಪಸ್ಸು ಬರುವಾಗಲೇ ಬೈಕ್ ಕೆಟ್ಟು ನಿಂತಿತ್ತೋ ಅಥವಾ ಅಲ್ಲಿ ಬೇರೆ ಯಾರೋ ಕೊಲೆ ಮಾಡುವಾಗ ಕಾಕತಾಳೀಯವಾಗಿ ಇವನೂ ಅದೇ ಸಮಯದಲ್ಲಿ ಹೊರಗೆ ಇದ್ದನೋ ಗೊತ್ತಿಲ್ಲ. ಅನಘಾ ಸಹ ಕಟಕಟೆಯಲ್ಲಿ ನಿಂತು ಸಾಕ್ಷಿ ಹೇಳಲು ಹಿಂಜರಿಯಲಿಲ್ಲ. ಅಖಿಲ ತನಗೆ ಮೊದಲೇ ಪರಿಚಯವಿದ್ದಳು. ಅವಳು ಬದುಕಿರುವಾಗ ಯಾವತ್ತೂ ರಮಣವರ ವಿಷಯ ಹೇಳಲಿಲ್ಲ. ಅದೂ ಅಲ್ಲದೆ ನಾನು ಒಮ್ಮೆ ದೂರದಿಂದ ಅವಳ ಬಾಯ್ಫ್ರೆಂಡ್ನ ನೋಡಿದ್ದೆ. ಅವನು ರಮಣಷ್ಟು ಎತ್ತರವಿರಲಿಲ್ಲ ಎಂದಳಾದರೂ ಆ ಹೇಳಿಕೆಯನ್ನಷ್ಟೇ ಆಧಾರವಾಗಿಟ್ಟುಕೊಂಡು ರಮಣ್ ನಿರಪರಾಧಿ ಎಂದು ಘೋಷಿಸಲು ಸಾಧ್ಯವಿರಲಿಲ್ಲ. ಅಖಿಲಾಳ ಹೆಣ ಹೂತಿದ್ದರೆ ಹೊರತೆಗೆದು ಮತ್ತೊಮ್ಮೆ ಪೋಸ್ಟ್ ಮಾರ್ಟಮ್ ಮಾಡುವುದಕ್ಕೆ ಅವಕಾಶವಿತ್ತು. ಹಾಗಿದ್ದಾಗ ಅವಳು ಗರ್ಭಿಣಿಯಾಗೇ ಸತ್ತಿದ್ದರಿಂದ ಮಗುವಿನ ತಂದೆಯನ್ನು DNA ಟೆಸ್ಟ್ ಮೂಲಕ ಸುಲಭವಾಗಿ ಕಂಡು ಹಿಡಿಯಬಹುದಿತ್ತು. ಆದರೆ ಅಖಿಲಾಳ ದೇಹ ಅದಾಗಲೇ ಸುಟ್ಟು ಭಸ್ಮವಾಗಿದ್ದರಿಂದ ಒರಿಜಿನಲ್ ರಿಪೋರ್ಟ್ ಅನ್ನುವುದು ಏನಾದರೊಂದು ಇದ್ದರೆ ಅದು ಸಿಗಬೇಕಿತ್ತೇ ವಿನಃ ಬೇರೆ ಯಾವ ದಾರಿಯೂ ಇರಲಿಲ್ಲ. ರಾಧಾ ಸಹ ತಾನು ಕುತೂಹಲ ತೋರಿ ಆಂಬ್ಯುಲೆನ್ಸ್ ಕಿಟಕಿಯಲ್ಲಿ ಬಗ್ಗಿ ನೋಡಿದಾಗ ಕಂಡ ದೃಶ್ಯವನ್ನು ಹೇಳಿದಳು. ಅವಳ ಕತ್ತಿನ ಸುತ್ತ ಉಗುರಿನಲ್ಲಿ ಪರಚಿದ ಗಾಯಗಳಿದ್ದವು. ಅವಳ ಕತ್ತಿಗೆ ನೇಣು ಬಿಗಿಯುವಾಗ ಅವಳು ಖಂಡಿತ ಪ್ರತಿಭಟಿಸಿರುತ್ತಾಳೆ.
ಒಂದು ವೇಳೆ ಅವಳೇ ಹಾಕಿಕೊಂಡಿದ್ದರೆ ಸುಲಭವಾಗಿ ಹಾಕಿಕೊಂಡಿರೋಳು ಅಂದಾಗ ಸೇತುಪತಿ, ಅದನ್ನೇ ಅಲ್ವಾ ರಾಧಾ ಅವರೇ ನಾನು ಹೇಳ್ತಾ ಇರೋದು. ಇದು ಆತ್ಮಹತ್ಯೆ ಅಲ್ಲ, ಕೊಲೆ ಅಂತ. ಅದನ್ನು ನಿಮ್ಮ ಪತಿಯೇ ಮಾಡಿದ್ದಾರೆ ಅಂತ ಅಂದಾಗ ರಾಧಾ ತಂದೆಯತ್ತ ನೋಡಿದಳು. ರಘುರಾಮ್ ಫೋಟೋವೊಂದು ತೆಗೆದು ಜಡ್ಜ್ ಎದುರು ಇಟ್ಟಾಗ ಜಡ್ಜ್ ಕನ್ನಡಕ ಹಾಕಿಕೊಂಡು ಫೋಟೋದತ್ತ ಸೂಕ್ಷ್ಮ ದೃಷ್ಟಿ ಹರಿಸಿದರು. ಆಗ ರಾಧಾ ಮುಂದುವರೆಸಿದಳು. ಆ ಗಾಯದ ಆಳ ನೋಡಿದರೆ ಅವಳೇ ಮಾಡಿಕೊಂಡ ಹಾಗಿಲ್ಲ. ಅಷ್ಟು ಪರದಾಡಿದ್ದಾಳೆ ಅಂದರೆ ಪಕ್ಕಾ ಕೊಲೆಗಾರನ ಮೈಯನ್ನು ಪರ್ಚಿರ್ತಾಳೆ. ಅವಳ ಉಗುರಿನಲ್ಲೂ ಆ ಮನುಷ್ಯನ ಚರ್ಮದ ತುಣುಕುಗಳು ಸಿಕ್ಕಿ ಹಾಕಿಕೊಂಡಿರುತ್ತೆ. ನಿಜವಾದ ರಿಪೋರ್ಟ್ ಸಿಕ್ಕರೆ ಅದರಲ್ಲಿ ವೈದ್ಯರಿಗೆ ಅದೆಲ್ಲ ಗೋಚರವಾಗಿದೆಯಾ ಎಂದು ನೋಡಬಹುದು ಎಂದಳು. ಅವಳ ಯೋಚನಾ ಲಹರಿಗೆ, ಬುದ್ಧಿಮತಿಗೆ ಇಡೀ ಕೋರ್ಟ್ ಹಾಲ್ ಒಮ್ಮೆ ನಿಬ್ಬೆರಗಾಗಿತ್ತು. ಮತ್ತೊಂದು ಘಟನೆ ಹೇಳಿ ಸ್ಫೋಟಕ ಮಾಹಿತಿ ಹೊರಹಾಕಿದಳು. ಕಾಲೇಜ್ ಕ್ಯಾಂಟೀನ್ನಲ್ಲಿ ಚಿಕ್ಕಪ್ಪನ ಮಗಳು ಸುರಕ್ಷಿತವಾಗಿ ಮನೆ ತಲುಪಬೇಕೆಂದರೆ ಸುಬೋಧ್ ಜೊತೆ ಹೇಗೆ ನಡೆದುಕೊಳ್ಳಬೇಕು ಎಂದು ಚೀಟಿಯೊಂದು ತನ್ನೆದುರು ಇಟ್ಟಿದ್ದು. ಆ ಬರವಣಿಗೆಗೂ ಅಖಿಲ ಡೆತ್ ನೋಟ್ ಬರವಣಿಗೆ ಒಂದೇ ಎಂದು ಫಾರೆನ್ಸಿಕ್ಸ್ ಡಿಪಾರ್ಟ್ಮೆಂಟ್ ಕೊಟ್ಟ ರಿಪೋರ್ಟ್ ನ್ಯಾಯಾಧೀಶರ ಕೈ ಸೇರಿತ್ತು. ಅದೇ ಫಾರೆನ್ಸಿಕ್ಸ್ ಡಿಪಾರ್ಟ್ಮೆಂಟ್ ರಿಪೋರ್ಟ್ ಅಖಿಲಾಳ ಅಬೋರ್ಷನ್ ಪೇಪರ್ ಮೇಲಿರುವ ಸಹಿ ಫೋರ್ಜರಿ ಎಂದು ಸಾಬೀತು ಮಾಡಿತ್ತು. ಮೇಲ್ನೋಟಕ್ಕೆ ರಮಣ್ ನಿರಪರಾಧಿಯಾದ. ಆದರೆ ಒರಿಜಿನಲ್ ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಇನ್ನೂ ದೊರೆಯಲಿಲ್ಲ. ರಮಣ್ನನ್ನು ಯಾರೋ ಬೇಕಂತಲೇ ಸಿಕ್ಕಿಸಲು ಉಪಾಯ ಹೂಡಿದ್ದಾರೆ ಎಂದು ಇತ್ತೀಚೆಗೆ ಆಗುತ್ತಿರುವ ಘಟನೆಗಳನ್ನು ಹೇಳಿದಳು. ಸಿಲಿಂಡರ್ ಸ್ಫೋಟದ ಹಿಂದಿರುವ ಹೆಂಗಸು ಸಿಕ್ಕರೆ ಇದೆಲ್ಲದಕ್ಕೂ ಕಾರಣಕರ್ತರಿಗೂ ಹಾಗೂ ಅಖಿಲ ಕೊಲೆಗೂ ಏನಾದರೂ ಸಂಬಂಧವಿದೆಯೇ ಎಂದು ತಿಳಿಯುತ್ತದೆ ಎಂಬುದು ಜಡ್ಜ್ಗೆ ಅರ್ಥವಾಯಿತು. ವಿದೇಶದಲ್ಲಿದ್ದ ಅಖಿಲಾಳ ಪೋಸ್ಟ್ಮಾರ್ಟಮ್ ಮಾಡಿದ ವೈದ್ಯ ಸುಧೀರ್ ಭಾರತಕ್ಕೆ ಬರುವವರೆಗೂ ಕಾಯಲೇಬೇಕಿತ್ತು. ತೀರ್ಪು ನೀಡುವ ದಿನ ಮತ್ತೆ ಕೆಲವು ದಿನಗಳ ಕಾಲ ಮುಂದಕ್ಕೆ ಹೋಯಿತು. ರಮಣ್ಣ ತಲೆಯ ಮೇಲಿದ್ದ ಚಪ್ಪಡಿ ಕಲ್ಲು ಸದ್ಯಕ್ಕೆ ಪಕ್ಕಕ್ಕೆ ಸರಿದರೂ ಕೊಲೆ ಮಾಡಿದವರು ಸಿಗುವ ತನಕ ನೆಮ್ಮದಿಯ ನಿಟ್ಟುಸಿರು ಬಿಡುವಂತಿರಲಿಲ್ಲ. ಕೊಲೆಗಾರನನ್ನು ಕಂಡು ಹಿಡಿಯುವ ಜವಾಬ್ದಾರಿ ಪ್ರದ್ಯುಮ್ನನ ಮೇಲೆ ಬಿತ್ತು. ಎಷ್ಟೋ ದಿನಗಳ ನಂತರ ತಲೆ ಮೇಲಿನ ಭಾರ ಇಳಿಸಿಕೊಂಡು ನೆಮ್ಮದಿಯ ನಿದ್ದೆ ಮಾಡಿದ್ದ ರಮಣ್. ಆದರೆ ಸದ್ಯದಲ್ಲೇ ನೆಮ್ಮದಿ, ನಿದ್ದೆ ಎಲ್ಲವನ್ನೂ ಕಸಿದು ಕೋರ್ಟಿನೊಂದಿಗೆ ಅವಿನಾಭಾವ ಸಂಬಂಧ ಬೆಸೆಯುವ ಪ್ರಯತ್ನ ಮಾಡುವುದರ ತಯಾರಿ ನಡೆಸಿತಲ್ಲ ವಿಧಿ. ಅಧಿಪತಿ ಕೋಲ್ಕತ್ತಾದ ಹೊರವಲಯದಲ್ಲಿರುವ ಅತಿ ದೊಡ್ಡ ಬಂಗಲೆ ಎನ್ನುವುದರ ಬದಲು ಅರಮನೆ ಎಂದರೆ ತಪ್ಪಾಗಲಿಕ್ಕಿಲ್ಲ. ವಿಸ್ತೀರ್ಣದಲ್ಲಷ್ಟೇ ಅಲ್ಲ, ವೈಭೋಗದಲ್ಲಿಯೂ ಅರಮನೆಗಿಂತ ಕಡಿಮೆ ಇರಲಿಲ್ಲ. ಅಧಿಪತಿ ನಿಜಕ್ಕೂ ಕೋಲ್ಕತ್ತಾದ ಅಧಿಪತಿಯೇ. ಸುಮಾರು ಎಕರೆಗಳಷ್ಟು ದೊಡ್ಡ ಕಾಂಪೌಂಡ್, ಬಂಗಲೆಯ ಎದುರು ದೊಡ್ಡ ಕಾರಂಜಿ, ಸುತ್ತಲೂ ಬೆಳೆಸಿದ ಹೂವು, ಹಸಿರು ಕುರುಚಲು ಗಿಡಗಳು. ಮಾರುತಿ 800 ಇಂದ ಹಿಡಿದು BMW, ಲ್ಯಾಂಬರ್ಗಿನಿ, ಮರ್ಸಿಡಿಸ್, ರಾಲ್ಸ್ ರಾಯ್ಸ್ ಸಹ ಬಂಗಲೆಯ ಪಾರ್ಕಿಂಗಲ್ಲಿ ಸುಮ್ಮನೆ ನಿಂತಿದ್ದವು. ಎಲ್ಲಿ ನೋಡಿದರೂ ಬಾಡಿಗಾರ್ಡ್ಸ್. ಒಂದು ಸಣ್ಣ ಸೊಳ್ಳೆಯೂ ಕಣ್ಣು ತಪ್ಪಿಸಿ ಒಳ ಹೊಕ್ಕಲಾರದಷ್ಟು ಕಣ್ಗಾವಲು. 30ಕ್ಕೂ ಅಧಿಕ ಸುಮಾರು ಕೆಲಸದವರು. ಪ್ರತಿಯೊಬ್ಬರೂ ಶಸ್ತ್ರಾಸ್ತ್ರ ಚಲಾಯಿಸುವುದರಲ್ಲಿ ನಿಪುಣರು. ಹಾಲಿನಲ್ಲಿ ಝಗಮಗಿಸುವ ಸ್ಯಾಂಡಿಲಿಯರ್ ಬಹುಶಃ ಅರ್ಧ ಕೋಲ್ಕತ್ತಾದ ಒಂದು ದಿನದ ವಿದ್ಯುತ್ ಶಕ್ತಿ ತಿನ್ನಬಲ್ಲಷ್ಟು ದೈತ್ಯಾಕಾರದ್ದು. ಬಡವರ 4 ಸಂಸಾರ ಉಳಿಯುವಷ್ಟು ದೊಡ್ಡ ಸುಸಂಸ್ಕೃತ ಕೋಣೆಯಲ್ಲಿದ್ದ ರೀಮಾ ಗಂಡನಿಗೆ ಅರ್ಮಾನಿ ಸೂಟ್ನ ಕೋಟು ಧರಿಸಲು ಸಹಾಯ ಮಾಡಿ ರೋಲೆಕ್ಸ್ ವಾಚು ಕೈಗಿಟ್ಟಳು. ಧರಿಸಿಕೊಳ್ಳುತ್ತಲೇ ಹೊರಗೆ ಹೋಗಿ ಮೆಟ್ಟಿಲು ಇಳಿಯುತ್ತಿದ್ದಂತೆ ಪಿಸ್ತೂಲಿನಿಂದ 2 ಗುಂಡು ಹಾರಿ ತನಗೆ ಬೇಕಾದ ಕೆಲಸ ಮಾಡಲೊಪ್ಪದ ಅಧಿಕಾರಿಯ ಪ್ರಾಣ ತೆಗೆದಿತ್ತು. ಸೆಕ್ಯೂರಿಟಿಯವರು ಅವನ ಹೆಣಕ್ಕೊಂದು ಗತಿ ಕಾಣಿಸಲು ಪಕ್ಕಕ್ಕೆ ಒಯ್ಯುತ್ತಿದ್ದ ದೃಶ್ಯ ಕಿಟಕಿಯಿಂದಲೇ ನೋಡಿದ ರೀಮಾ ಛೇ ಎಂದು ಮುಖ ತಿರುಗಿಸಿಕೊಂಡಳು. ಆ ಕಡೆ ತಿರುಗಿಯೂ ನೋಡದ ಗೋವರ್ಧನ್ ಖುರಾನ ಹೋಗಿ ತನ್ನ ಕಪ್ಪು ಚಿರತೆಯಂಥ ರೇಂಜ್ ರೋವರ್ ಹತ್ತಿದ. ಹಿಂದೆ ಬಾಡಿಗಾರ್ಡ್ಗಳನ್ನು ಹೊತ್ತು ಮತ್ತೊಂದು ಕಾಸ್ಟ್ಲಿ ಕಾರು ಕಾದ ಹೆಂಚಿನ ಮೇಲಿನ ಬೆಣ್ಣೆಯಂತೆ ಸುಯ್ಯನೆ ಹೊರಟಿತು. ಗೋವರ್ಧನ್ ಖುರಾನ ಪಶ್ಚಿಮ ಬಂಗಾಳದ ದೊಡ್ಡ ಕುಳ, ಸಮಾಜ ಸೇವಕ. ಅದೆಷ್ಟೋ NGOಗಳು, ಕಾಲೇಜ್, ಆಸ್ಪತ್ರೆ, ಒಂದೇ ಎರಡೇ ಗೋವರ್ಧನನ ದರ್ಬಾರು.
ದಿ ಕುರಾನಸ್. ಅವನು ಬೆಂಬಲಿಸಿದ ಸರ್ಕಾರ ಅಧಿಕಾರಕ್ಕೆ ಬರುತ್ತಿತ್ತು, ಬೇಡವೆಂದರೆ ಬೀಳುತ್ತಿತ್ತು. ಅವನೊಬ್ಬ ಕಿಂಗ್ ಮೇಕರ್. ಅವನ ಬೆಂಬಲಕ್ಕೆ ಇರುವ ಜನರೇ ಒಂದು ಸೈನ್ಯ. ಯಾರೂ ಅವನ ವಿರುದ್ಧ ಕಮಕ್ ಕಿಮಕ್ ಅನ್ನುವ ಹಾಗಿರಲಿಲ್ಲ. ಅಂಥ ಧೈರ್ಯವೂ ಯಾರಿಗೂ ಇರಲಿಲ್ಲ. ಗೋವರ್ಧನ್ ಖುರಾನ ತಂದೆ ಮೂಲತಃ ಪಂಜಾಬಿನವರು, ತಾಯಿ ಕರ್ನಾಟಕದ ಹೆಣ್ಣು. ನೆಲೆಸಿದ್ದು ಬದುಕಿದ್ದು ಎಲ್ಲವೂ ಕೋಲ್ಕತ್ತಾದಲ್ಲಿ. ಗೋವರ್ಧನ್ 20ನೇ ವಯಸ್ಸಿನಲ್ಲಿ ತಂದೆಯನ್ನು ಕಳೆದುಕೊಂಡ. ತಾಯಿಯೊಂದಿಗೆ ಮಾತನಾಡುವ ಕನ್ನಡ ಭಾಷೆಯೇ ಹೆಚ್ಚಾಯಿತು. ಪತ್ನಿ ರೀಮಾ ಸಹ ಕೋಲ್ಕತ್ತಾದಲ್ಲಿ ನೆಲೆಸಿದ ಕನ್ನಡತಿಯೇ. ಮನೆಯಲ್ಲಿ ಸಂಪೂರ್ಣ ಕನ್ನಡವೇ ಆದರೂ ಪಂಜಾಬಿ, ಬೆಂಗಾಲಿ, ಕನ್ನಡ, ಇಂಗ್ಲಿಷ್, ಹಿಂದಿಯಲ್ಲಿ ಹರಳು ಉರಿದಂತೆ ಪಟಪಟನೆ ಮಾತಾಡಬಲ್ಲವರಾಗಿದ್ದರು ಮನೆಯವರೆಲ್ಲರೂ. ಅಧಿಪತಿಯಿಂದ ಹೊರಟಿದ್ದ ಕಾರು ಕೋಲ್ಕತ್ತಾದ ಕಿಕ್ಕಂದೆಯಂಥ ಸಣ್ಣ ಪುಟ್ಟ ಗಲ್ಲಿಯಲ್ಲಿ ಹಾವಿನಂತೆ ಹರಿದು ಹಳೆಯದಾದ ಮನೆಯೆದುರು ನಿಂತಿತ್ತು. ಸರಕ್ಕನೆ ಕಾರಿನಿಂದ ಇಳಿದು ಗಾರ್ಡ್ಗಳನ್ನು ಹೊರಗೆ ನಿಲ್ಲುವಂತೆ ಹೇಳಿ, ನಮಸ್ಕಾರ್, ಆಫ್ರಿಕೆ ಮೋನ್ ಅಚೇನ್ ಅಂದರೆ ಹೇಗಿದ್ದೀರಾ ಅಂತ ಎನ್ನುತ್ತಲೇ ಒಳಹಡಿ ಇಟ್ಟ. ದಿ ಗ್ರೇಟ್ ಗೋವರ್ಧನ್ ಖುರಾನನ ಎಂಥವರನ್ನೂ ನಡುಗಿಸಬಲ್ಲ ಆಜಾನುಬಾಹು ನಿಲುವು, ಅವನ ಕಣ್ಣಿನಲ್ಲಿದ್ದ ಕ್ರೂರತ್ವ, ತುಟಿಯಂಚಲ್ಲಿದ್ದ ಕುಹುಕ ನಗು ನೋಡಿ ಎದುರಿಗಿದ್ದ ವ್ಯಕ್ತಿಯ ಎದೆಯೊಮ್ಮೆ ಕಂಪಿಸಿತು. ಈತ ಚಿಕ್ಕ ಬೆಳಗಾಗುತ್ತಲೇ ಮಂಗಳ ಜೊತೆ ಕಾದಾಟಕ್ಕೆ ನಿಂತಿದ್ದ. ಆಗಿದ್ದಿಷ್ಟೇ, ಅಜ್ಜಿಯನ್ನು ನೋಡಿ ಕ್ಷಮೆ ಕೇಳಲು ಹೋಗಿದ್ದ ಚಿಕ್ಕ ಅವನನ್ನು ನೋಡುತ್ತಲೇ ಮಲಗಿದ್ದ ಅಜ್ಜಿ ಗಾಬರಿಯಿಂದ ಕೈ ಬಾಯೆಲ್ಲ ತಿರುಚಿ ಲಕ್ಕ ಹೊಡೆದ ಹಾಗೆ ಆಡಿತ್ತು. ಅಷ್ಟಿತ್ತು ಆಕೆಗೆ ಚಿಕ್ಕನ ಭಯ. ಮಂಗಳ ಸರಿಯಾಗಿ ಬೈದಳು. ಮಾತಿಗೆ ಮಾತು ಬೆಳೆದು ಮಂಗಳ ಮೂರ್ಖ ಶಿಖಾಮಣಿ, ಮುಖದಲ್ಲಿನ್ನೂ ಮೀಸೆ ಮೂಡಿಲ್ಲ, ಅದೆಷ್ಟೋ ಮಾತಾಡ್ತೀಯ ಅಂದಳು. ಚಿಕ್ಕನಿಗೂ ಹೇರಿತು. ನಿಮ್ಮ ಮುಖದಲ್ಲಿ ಮೀಸೆ ಬೆಳೆದಾಯ್ತಾ? ಇಲ್ಲ ತಾನೆ, ಮತ್ತೆ ನೀವ್ಯಾಕೆ ಮಾತಾಡ್ತಿದ್ರಿ? ಬಂದ್ಬಿಟ್ರು ದೊಡ್ಡದಾಗಿ. ಓಹೋಹೋಹೋ ಒಗಮೋ ಅಂದ. ಇತ್ತ ಅನಗ ರಮಣ್ಣನು ಮನೆಗೆ ಆಹ್ವಾನಿಸಿದಳು. ಅವಳ ಮೇಲಿದ್ದ ಕೃತಜ್ಞತೆಗಾಗಿ ಆಹ್ವಾನ ಸ್ವೀಕರಿಸಿದ್ದ. ರಾಧಾಗಂತೂ ಸ್ವಲ್ಪವೂ ಇಷ್ಟವಿರಲಿಲ್ಲ. ಬೆಳಿಗ್ಗೆ ರಮಣ್ ರೆಡಿಯಾಗಿ ಕನ್ನಡಿ ಎದುರು ನಿಂತು ತಲೆಬಾಚಿಕೊಳ್ಳುವಾಗ ಮೆದುವಾಗಿಯೇ, ನನಗೆ ನೀವಲ್ಲಿಗೆ ಹೋಗೋದು ಇಷ್ಟವಿಲ್ಲ ಎಂದಳು. ಅವನು ಕೇಳಲಿಲ್ಲ. ಕೋಪ ಬಂತು ಅವಳಿಗೆ. ಸೀದಾ ಅಡುಗೆ ಮನೆಗೆ ಹೋಗಿ 4-5 ಐಸ್ ಕ್ಯೂಬ್ ತಂದು ಅವನ ಶರ್ಟ್ ಎಳೆದು ಒಳಗೆ ಹಾಕಿದಳು. ಲೇ ತಿಕ್ಲು, ಹುಚ್ಚು ಕೆರಳಿದೆಯೇನೆ ಅನ್ನುತ್ತಾ ಶರ್ಟ್ ಒದರಿಕೊಳ್ಳುತ್ತಲೇ ರೇಗಿದ. ಹಾಗೆ ಅಂದ್ಕೊಳ್ಳಿ, ಹೋಗಬೇಡಿ ಅಂದರೆ ಹೋಗಬಾರ್ದು ಅಷ್ಟೇ ಅನ್ನುತ್ತಾ ರಮಣನ ತಲೆ ಕೂದಲನ್ನು ಕೆದರಿ ಹಾಕಿದಳು. ಅವನಿಗೂ ಕೋಪ ಬಂತು. ಅವಳ ಕೈ ಹಿಡಿದು ತನ್ನತ್ತ ಸೆಳೆದುಕೊಂಡು ಕೈ ತಿರುಚಿ ಬೆನ್ನ ಹಿಂದೆ ಹಿಡಿದ ತಕ್ಷಣ ಪತಿಯ ಕಾಲು ತುಳಿದಳು. ಪಟ್ಟನೆ ಕೈಬಿಟ್ಟ. ಬಾಗಿಲ ಗಂಟೆಯ ಶಬ್ದವಾಯಿತು. ಅಷ್ಟರಲ್ಲಿ ರಾಧಾನೆ ಹೋಗಿ ಬಾಗಿಲು ತೆಗೆದಳು. ತುಂಡು ಫ್ರಾಕು ತೊಟ್ಟಿದ್ದ ಚೆಲುವೆ. ನಿವೇಸ್ ಕಣ್ಣಿಗೆ ತಂಪು ಕನ್ನಡಕ, ತುಟಿಗೆ ಲಿಪ್ಸ್ಟಿಕ್, ಕಾಲಿಗೆ 5 ಇಂಚಿನ ಸ್ಯಾಂಡಲ್, ಪಕ್ಕದಲ್ಲಿ ಲಗೇಜ್. ಹೇಗೆ ಅಳತೆ ಮಾಡಿ ನೋಡಿದರೂ ಅವಳ ಬಟ್ಟೆ ಮೊಣಕಾಲು ದಾಟಿರಲಿಲ್ಲ. ರಾಧಾ ಅವಳನ್ನೇ ಮೇಲಿಂದ ಕೆಳಗೆ ನೋಡಿದಳು. ಯಾರು ಬೇಕಿತ್ತು ಅಂತ ಕೇಳಿದಳು. ಅಷ್ಟು ಹೊತ್ತಿಗೆ ರಮಣ್ ಸಹ ಅಲ್ಲೇ ಬಂದ. ಅವನನ್ನು ಕಂಡಿದ್ದೇ ರಾಧಾ ಆ ಪ್ರಶ್ನೆಗೂ ಉತ್ತರ ಕೊಡದೆ ಅವಳನ್ನು ತಳ್ಳಿಕೊಂಡೇ ಹೋಗಿ ರಮಣ್ನ ತೆಕ್ಕೆಗೆ ಬಿದ್ದಳು. ರಾಧಾಗೆ ಮೈಯೆಲ್ಲ ಹುರಿದು ಹೋಯಿತು. ರಮಣ್ ಮೆತ್ತಗೆ ಅವಳನ್ನು ಸರಿಸಿ, ಅಮೈರಾ ನೀನಿಲ್ಲಿ ಅನ್ನುತ್ತಾ ಅಚ್ಚರಿ ವ್ಯಕ್ತಪಡಿಸಿದ. ಹಬ್ಬ, ಅಂತೂ ನನ್ನ ಗುರುತು ಸಿಕ್ಕಿತಲ್ಲ ಅನ್ನುತ್ತಾ ಅವನ ಕೆನ್ನೆ ಹಿಂಡಿದಳು. ಉರಿಗಣ್ಣಿನಿಂದ ನೋಡುತ್ತಿದ್ದ ರಾಧಾಳನ್ನ ನೋಡಿದ ರಮಣ್ ಉಗುಳು ನುಗ್ಗಿದ. ನಾನು ಹೈದರಾಬಾದಿನಲ್ಲಿದ್ದೆ, ಈಗ ಈ ಊರಿಗೆ ಶಿಫ್ಟ್ ಆದೆ. ಪರಿಚಯಸ್ಥ ನೀನು ಇರಬೇಕಾದ್ರೆ ಹೋಟೆಲ್ನಲ್ಲಿ ಯಾಕೆ ಇರೋದು? ಅದಕ್ಕೆ ಸೀದಾ ಇಲ್ಲಿಗೆ ಬಂದೆ ಅಂದಳು. ಅಡ್ರೆಸ್ ನಿನಗಾಗಲೇ ಗೊತ್ತಾಯ್ತಾ ಅಂದ. ನನ್ನ ಲವ್ವರ್ ಮನೆ ಹುಡುಕೋದು ನನಗೆ ಕಷ್ಟವಾ ಎಂದು ನಕ್ಕಳು. ರಮಣ್ ಬೆಚ್ಚಿದ. ರಾಧಾ ರಮಣ್ ಆಗಾಗ ಹೇಳುವ ಅವನ ಮದುವೆಯಾದ ಲವ್ವರ್ ಇವಳೇ ಇರಬೇಕು ಎಂದುಕೊಂಡು ಗುರುತುಗಾಗಿ ಕತ್ತು ಕಾಲು ಬೆರಳುಗಳನ್ನು ನೋಡಿದಳು. ಬೋಳು ಬೋಳಾಗಿತ್ತು. ಈಗೆಲ್ಲ ತಾಳಿ ಕಾಲುಂಗುರ ಯಾರು ಹಾಕಿಕೊಳ್ತಾರೆ? ಅದು ಇವಳ ಅವತಾರ ನೋಡಿದರೆ ಗೊತ್ತಾಗುತ್ತೆ ಅಂದುಕೊಂಡಳು.
ಅಮೈರಾ ಮೀಟ್ ಮೈ ವೈಫ್ ರಾಧಾ ಎಂದು ಪತ್ನಿಯ ಕೈ ಹಿಡಿದು ಪಕ್ಕಕ್ಕೆ ನಿಲ್ಲಿಸಿಕೊಂಡು ಪರಿಚಯಿಸಿದ. ಅಮೈರಾ ಮುಖ ಚಿಕ್ಕದಾಯಿತು. ಸೋ ಸ್ಯಾಡ್. ಮದುವೆ ಆಗೋಯ್ತಾ? ನಾನೇ ಮದುವೆ ಆಗಬೇಕು ಅಂತಿದ್ದೆ, ಮಿಸ್ ಆಗೋಯ್ತು. ಈಗಲೂ ಆಗ್ತೀನಿ ಅಂದರೆ ಹೇಳು, ನಾನು ರೆಡಿ ಎಂದಳು. ರಾಧಾಗೆ ನಖಶಿಖಾಂತ ಕೋಪ ಬಂದು ಹುರಿದು ಹೋಯಿತು. ಅದನ್ನು ಅರಿತ ರಮಣ್, ಇವಳು ನನ್ನ ಫ್ರೆಂಡ್ ಅಮೈರಾ ಎಂದಾಗ ರಾಧಾ ಅದಕ್ಕೇನು ಪ್ರತಿಕ್ರಿಯಿಸಲಿಲ್ಲ. ಮೊದಲು ನೀನಿದ್ದ ಸುದರ್ಶನ್ ಮನೆಗೆ ಹೋಗಿದ್ದೆ. ಅವರು ಈ ಅಡ್ರೆಸ್ ಕೊಟ್ಟರು. ಲೆಟ್ಸ್ ಕೀಪ್ ದಿಸ್ ಆಲ್ ಅಸೈಡ್. ನನಗೆ ಫ್ರೆಶ್ ಅಪ್ ಆಗಬೇಕು. ಹೇ ಹುಡುಗಿ, ನನ್ನ ಲಗೇಜ್ ರೂಮಿಗೆ ತಂದಿಡು ಎಂದಳು. ತನ್ನದೇ ಸ್ವಂತ ಮನೆ ಎಂಬಂತೆ ಆರ್ಡರ್ ಮಾಡಿದಳು. ರಾಧಾಗೆ ಅವಳ ಬುರುಡೆ ಹೊಡೆಯುವಷ್ಟು ಕೋಪ ಬಂದರೂ ನಿಗ್ರಹಿಸಿಕೊಂಡು ಲಗೇಜ್ ತೆಗೆದುಕೊಂಡು ಹೋಗಿ ಒಳಗಿಟ್ಟು ಬಂದಳು. ಚಿಕ್ಕ ಬಾವಿ ಅತ್ತೆಯ ಜೊತೆ ಜಗಳವಾಡಿ ಮುಗಿಸಿ ಹಿತ್ತಲಿನ ಬಾಗಿಲಿನಿಂದ ಒಳಗೆ ಬಂದವ ಅಮೈರಾಳನ್ನು ನೋಡುತ್ತಾ ನಿಂತು ಬಿಟ್ಟ. ಕಣ್ಣು ಕೊರೈಸುವ ಕಡು ಚೆಲುವೆ. ಪಕ್ಕದಲ್ಲಿ ನಿಂತ ಸೌಮ್ಯ ಸುಂದರಿ ರಾಧಾಳನ್ನ ತಕ್ಕಡಿಯಲ್ಲಿಟ್ಟು ತೂಗಿದ. ಅವನಿಗೆ ರಾಧಾನೇ ಹೆಚ್ಚು ಸುಂದರವೆನಿಸಿದಳು. ಅದು ನಿಜವೇ. ಅಮೈರಾ ಹುಚ್ಚು ಹಿಡಿಸುವಷ್ಟು ಚೆಲುವೆ. ಮಾಡೆಲಿಂಗ್ ಕ್ಷೇತ್ರಕ್ಕೆ ಕಾಲಿಟ್ಟು ಬಾಲಿವುಡ್ ಸೇರಿಬಿಟ್ಟರೆ ಹೀಗಿರುವ ನಟಿ ಮಣಿಯರನ್ನೆಲ್ಲ ನಿವಾಳಿಸಿ ಪಕ್ಕಕ್ಕಿಡಬೇಕು. ಆದರೆ ರಾಧಾ ಚೆಲುವು ಕಣ್ಣಿಗೆ ತಂಪು. ಚಿಕ್ಕನಿಗೆ ಯಾಕೋ ಏನೂ ಸರಿಯಿಲ್ಲ ಎನಿಸಿತು. ಅವನಿಗೆ ಅಮೈರಾ ಇಷ್ಟವೂ ಆಗಲಿಲ್ಲ. ಜೋಡಿ ಹಕ್ಕಿಗಳ ಮಧ್ಯೆ ಗೂಬೆ ಥರ ಬಂದಿದ್ದಾಳೆ. ಪೊರಕೆ ಕಡ್ಡಿಗೆ ಬಟ್ಟೆ ಸಿಕ್ಕಿಸಿದ ಹಾಗಿದ್ದಾಳೆ. ತಲೆಗೊಂದು ಗಡಿಗೆ ದಬಾಕಿ ಬಿಟ್ರೆ ಪಕ್ಕ ಬೆದರು ಬೊಂಬೆಯೇ ಎಂದುಕೊಂಡ. ರಾಕೆಟ್ ಸಹ ತನಗೂ ಇಷ್ಟವಾಗಿಲ್ಲವೆಂದು ಅದರದ್ದೇ ಆದ ಭಾಷೆಯಲ್ಲಿ ಭೌ ಭೌ ಅಂತು. ರಾತ್ರಿ ಊಟದ ತಯಾರಿಗೆ ರಾಧಾ ಕೊಂಕೋ ಕಟ್ಟಿ ನಿಂತಿದ್ದರೆ ಅಮೈರಾ ರಮಣ್ ಜೊತೆ ಕುಳಿತು ನಗು ನಗುತ್ತಾ ಟಿವಿ ನೋಡುತ್ತಿದ್ದಳು. ರಮಣ್ಗೆ ಒಳಗೊಳಗೆ ಭಯ. ಅದರಲ್ಲಿ ರಾಧಾಳ ಅಡುಗೆಯ ಭಯವೇ ಸಿಂಹಪಾಲು. ಊಟಕ್ಕೆ ಕುಳಿತು ಅಳುಕುತ್ತಲೇ ಪಲಾವನ್ನು ಒಂಚೂರು ಬಾಯಿಗೆ ಹಾಕಿ ನೋಡಿದ. ಬ್ರಹ್ಮಾಂಡವಾದ ರುಚಿ. ಅಮೈರಾ ಸಹ ನಿಮ್ಮಂಥ ಲೇಡೀಸ್ಗೆ ಅಡುಗೆ ಮನೆಯೇ ಕರೆಕ್ಟ್. ಅದಕ್ಕೆ ಹೇಳಿ ಮಾಡಿಸಿದ ಹಾಗಿದ್ದೀರಾ ಎಂದು ಬಾಯಿ ತುಂಬ ಹೊಗಳಿ ಸರ್ಟಿಫಿಕೇಟ್ ಕೊಟ್ಟಳು. ಹೊಗಳಿಕೆಯೋ ವ್ಯಂಗ್ಯವೋ ರಾಧಾಗೆ ಎರಡನೆಯದೇ ಸರಿ ಎನಿಸಿತು. ಎರಡೆರಡು ಬಾರಿ ಬಡಿಸಿಕೊಂಡು ಸವಿದ. ಅವನಿಗೆ ಇಷ್ಟೊಳ್ಳೆ ಅಡುಗೆ ನೋಡಿ ಆಶ್ಚರ್ಯವೋ ಆಶ್ಚರ್ಯ. ಹಿತ್ತಲ ಬಾಗಿಲಿನಿಂದ ಕಳ್ಳನ ಹಾಗೆ ಬರುತ್ತಿದ್ದ ಚಿಕ್ಕನನ್ನು ನೋಡಿ ರಮಣ್ ಚಕಿತಗೊಂಡು, ಇಷ್ಟೊತ್ತಿಗೆ ಎಲ್ಲಿಗೆ ಹೋಗಿದೆಯೋ, ಯಾಕೀಗೆ ಬಚ್ಚಿಟ್ಟುಕೊಂಡು ಬರ್ತಿದ್ದೀಯಾ ಎಂದ. ರಾಧಾ ಹೇಳಬೇಡವೆಂದು ಸನ್ನೆ ಮಾಡಿದಳು. ಅದನ್ನು ರಮಣ್ ನೋಡಿಬಿಟ್ಟ. ಚಿಕ್ಕ, ಅದು ಸ್ವಲ್ಪ ಅಡುಗೆ ಉಳಿದಿತ್ತು, ಹೊರಗೆ ತಿಪ್ಪೆಗೆ ಎಸೆದು ಬಂದೆ ಅಂದ. ಯಾವುದಾದ್ರೂ ನಾಯಿಗೆ ಹಾಕಿದ್ರೆ ತಿಂತಿತ್ತು. ಸುಮ್ಮನೆ ಎಸೆದು ವೇಸ್ಟ್ ಮಾಡಬಾರ್ದಿತ್ತು ಅಂದಾಗ, ಯಾಕೆ, ಆ ನಾಯಿ ಇವಕ್ಕ ಮಾಡಿದ ಅಡುಗೆ ತಿಂದು ಗೊಟಕ್ಕಂತ ಸತ್ತು ಸ್ವರ್ಗ ಸೇರೋಕಾ? ನನಗೆ ಮೂಕ ಪ್ರಾಣಿ ಕೊಂದ ಪಾಪ ಬೇಡ ಎಂದು ತಲೆಯಲ್ಲಾಡಿಸಿದ. ಅಂದರೆ ಅಂದಾಗ, ಹೋಟೆಲ್ನಿಂದ ಪಾರ್ಸಲ್ ತಂದು ಅಕ್ಕ ಮಾಡಿದ ಅಡುಗೆ ಭಯಂಕರ ಕೆಟ್ಟದಾಗಿ ಇತ್ತು ಅಂತ ಅದನ್ನು ಹೊರಗೆ ಎಸೆದು ಬಂದೆ ಎಂದು ತಲೆ ಕೆರೆದುಕೊಳ್ಳುತ್ತಾ ಹೇಳಿದ. ಅಮೈರಾ ನಕ್ಕು ಬಿಟ್ಟಳು. ರಾಧಾಗಾಗಿದ್ದು ಘೋರ ಅವಮಾನ. ರಾತ್ರಿ ರಮಣ್ ರಾಧಾಗೆ ಅಮೈರ್ ಯಾರೆಂದು ಹೇಳಿದ. ಈಗೊಂದು ವರ್ಷದ ಕೆಳಗೆ ಆಕ್ಸಿಡೆಂಟ್ ಆಗಿ ರೋಡಲ್ಲಿ ಬಿದ್ದಿದ್ದಳು. ಆಸ್ಪತ್ರೆಗೆ ಸೇರಿಸಿ ರಕ್ತ ಕೊಟ್ಟು ಕಾಪಾಡಿದ್ದೆ. ಆಗ ಬೆಳೆದ ಫ್ರೆಂಡ್ಶಿಪ್. ಆಮೇಲೆ ಕಾಂಟ್ಯಾಕ್ಟ್ ಇರಲಿಲ್ಲ. ಇಷ್ಟು ದಿನ ಆದಮೇಲೆ ಸಡನ್ನಾಗಿ ಪ್ರತ್ಯಕ್ಷ ಆಗಿದ್ದಾಳೆ ಎಂದಾಗ ಒಂದು ಮಾತನಾಡದೆ ವಿವರಣೆ ಕೇಳುತ್ತಾ ನೆಲದ ಮೇಲೆ ಚಾಪೆ ದಿಂಬು ಹಾಕಿ ಅದರ ಮೇಲೊಂದು ಚಾದರ ಹಾಸಿದಳು. ರಮಣ್, ಲೇಡಿ ಕರ್ಜನ್ ಗರಂ ಆಗಿದ್ದಾಳೆ. ನೆಲದಲ್ಲಿ ಮಲಗಿ ಸ್ಟ್ರೈಕ್ ಮಾಡ್ತಾಳೆ ಎಂದುಕೊಂಡ. ನೆಲದ ಮೇಲೆ ಯಾಕೆ ಮಲಗುತ್ತೀಯ? ನೀನು ಮೇಲೆ ಮಲ್ಕೋ, ಬೇಕಾದರೆ ನಾನು ಕೆಳಗೆ ಮಲ್ಕೋತೀನಿ ಅಂದ. ಬೇಕಾದರೆ ಏನು, ನಿಮಗೆ ಅಂತಾನೆ ಹಾಸಿದ್ದು. ನಾನು ಮೇಲೆಯೇ ಮಲಗೋದು, ಕೆಳಗೆ ಹೋಗಿ ಬಿದ್ಕೊಳ್ಳಿ ಅನ್ನುತ್ತಾ ಅವನ ಕೈಗೆ ದಿಂಬು ಕೆಳಗೆ ಕೊಟ್ಟು ನೂಕಿ ತಾನು ಮುಸುಕು ಹಾಕಿ ಮಲಗಿದಳು. ಕರ್ಮಕಾಂಡ ಎನ್ನುತ್ತಲೇ ಚಾಪೆಯ ಮೇಲೆ ಮಲಗಿದ. ರಾತ್ರಿ ಇಡೀ ನಿದ್ದೆ ಇಲ್ಲದೆ ಒದ್ದಾಡಿದ ರಾಧಾ ಸುಪ್ತ ಮನಸ್ಸು ತನಗೆ ರಮಣ್ ಮೇಲಿರುವ ಭಾವನೆಗಳೇನು ಅನ್ನುವುದನ್ನು ಮೆದುಳಿಗೆ ರವಾನಿಸಿತ್ತು. ಪ್ರೀತಿ. ರಾಧಾಗೆ ಹೊಳೆಯುತ್ತಿದ್ದಂತೆ ಎದ್ದು ಗಡಗಡನೆ
2 ಲೋಟ ನೀರು ಕುಡಿದು ಸಮಾಧಾನ ಮಾಡಿಕೊಂಡಳು. ಆದಷ್ಟು ಬೇಗ ರಮಣ್ಗೆ ವಿಷಯ ಹೇಳಿಬಿಡಬೇಕು. ನನ್ನನ್ನು ಬಿಟ್ಟು ಹೋಗಿ ಅವಳನ್ನೇ ಕಟ್ಟಿಕೊಳ್ಳಿ ಎನ್ನುವುದಕ್ಕೆ ನಾನೇನು ದಾನಶೂರ ಕರ್ಣನ ತುಂಡಲ್ಲ. ರಮಣ್ ನನ್ನವರು, ಯಾವತ್ತಿದ್ದರೂ ನನ್ನವರೇ ಅಂತ. ಇಷ್ಟು ಯೋಚಿಸಿದ ಮೇಲೆಯೇ ಅವಳಿಗೆ ನಿದ್ದೆ ಹತ್ತಿದ್ದು. ಬೆಳಿಗ್ಗೆ ಕಸ ಗುಡಿಸುವಾಗ ಪೊರಕೆಯನ್ನು ಅಮೈರಾ ಕಾಲಿಗೆ ತಾಗಿಸಿಬಿಟ್ಟ ಚಿಕ್ಕ. ಅದಕ್ಕೆ ಅವಳು, ಯು ಕಂಟ್ರಿ ಬ್ರೂಟ್, ಕಣ್ಣು ಕಾಣಿಸಲ್ವಾ, ನನ್ನ 5,000ದ ಶೂ ಹಾಳಾಯಿತು ಅಂದಾಗ, ಯಾರಿಗೆ ಹೇಳ್ತಿದ್ದೀಯ ಅಮ್ಮಣ್ಣಿ? ನೀನು ಕಣೆ ಕಂತ್ರಿ ಪೂಟ್, ಭಜಂತ್ರಿ ಪೂಟ್, ನನಗೂ ಬರ್ತೈತೆ ಇಂಗ್ಲೀಷು. ಯಾರತ್ರ ಕೊಡ್ತಿದ್ದೀಯ ಶೋಗಳ? ಬಿಳಿ ಜಿರ್ಲೆ ಬಂದ್ಬಿಟ್ಲು ಹೇಳೋಕೆ. ಇದೊಂದು ನೀಲಿ ಅಂಗಿ ನೇತಾಕೊಂಡು ಟಿವಿಲಿ ತೋರಿಸೋ ಹಾರ್ಪಿಕ್ ಬಾಟಲ್ ಇದ್ದಂಗೆ ಇದೆಯಾ? ಜಾಸ್ತಿ ಮಾತಾಡಿದರೆ ಈ ಪೊರಕೆ ಪೂಜೆ ಮಾಡಬೇಕಾಗುತ್ತೆ. 5,000 ಅಂತೆ ಈ ಕಿತ್ತೋ ಚಪ್ಪಲಿಗೆ. ಅದು ಬಿಟ್ಟು ಚೆನ್ನಾಗಿರೋ 4 ಜೊತೆ ಬಟ್ಟೆ ತಗೋ. ಈ ಹರಕು ಬಟ್ಟೆ ಹಾಕ್ಕೊಂಡು ಅಳಿಯೋದು ತಪ್ಪುತ್ತೆ. ಆದಷ್ಟು ಬೇಗ ಇಲ್ಲಿಂದ ತೊಲಗಿ ಹೋದರೆ ಸರಿ, ಇಲ್ಲಾಂದರೆ ನಿಂಗೈತೆ ಮಾರಿ ಹಬ್ಬ ಎನ್ನುತ್ತಾ ಹಿಗ್ಗಾಮುಗ್ಗಾ ಹೋಗಿದ ಆಂಜನೇಯನ ಹಾಗೆ ಪೊರಕೆ ಹೆಗಲ ಮೇಲಿಟ್ಟುಕೊಂಡು ಬಾಯಿ ಮುಚ್ಚಿಕೊಂಡು ಹೋದಳು ಅಮೈರಾ. ದೂರದಿಂದ ನೋಡುತ್ತಿದ್ದ ರಾಧಾ ಸಂತೋಷಪಟ್ಟಳು. ಮೊದಲು ತಾನೊಬ್ಬಳೇ ಮಾರ್ಕೆಟಿಗೆ ಹೋಗಬೇಕೆಂದುಕೊಂಡಿದ್ದರೂ ರಮಣನನ್ನು ಇಲ್ಲಿಯೇ ಬಿಟ್ಟರೆ ಮತ್ತೆ ಆ ಆಳಾದ ಅಮೈರಾ ಹೋಗಿ ರಮಣನ ಮೈಮೇಲೆ ಬಿದ್ದು ಮಾತನಾಡಿಸುತ್ತಾಳೆ ಎಂದು ಯೋಚನೆಯೇ ಅವಳಿಗೆ ಸಹ್ಯವಾಗಲಿಲ್ಲ. ರಮಣ್ ಹತ್ತಿರ ಹೋದವಳೆ, ನನಗೆ ಮಾರ್ಕೆಟಿಗೆ ಹೋಗಬೇಕಿತ್ತು, ಹೋಗವಾ ಅಂದಾಗ, ಯಾವನ್ ಬೇಡ ಅಂದಿದ್ದು? ಒಬ್ಬಳೇ ಹೋಗಬೇಡ, ಚಿಕ್ಕನ್ನ ಕರ್ಕೊಂಡೋಗು ಅಂದ. ಅವನು ಸುಮಾ ಮಾತು ಬಿಟ್ಟಿದ್ದಾಳಂತ ತಲೆ ಹಿಡ್ಕೊಂಡು ಕೂತಿದ್ದಾನೆ. ನೀವೇ ಬನ್ನಿ ಅಂದಳು. ಆಗಲ್ಲ ಹೋಗೆ, ಕೆಲಸವಿದೆ ಅಂದ. ಏನು ಕೆಲಸ? ಅವಳ ಜೊತೆ ಕೂತ್ಕೊಂಡು ಅಲ್ಲು ಕಿರಿಯೋದಾ? ಬಾಯಿ ಮುಚ್ಕೊಂಡು ಬನ್ನಿ ಅಂದಳು. ಆಗಲ್ಲ ಅಂದರೆ ಆಗಲ್ಲ, ಏನು ಮಾಡ್ತೀಯಾ ಅಂದಾಗ, ಅಡುಗೆ ಅಂದಳು. ಅಷ್ಟು ಕೇಳಿದ್ದೆ ಎದ್ದು ಬಿದ್ದು ತಯಾರಾದ. ಮಾರ್ಕೆಟ್ ಒಂದು ನೆಪವಷ್ಟೇ. ರಾಧಾಗೆ ರಾತ್ರಿ ಯೋಚಿಸಿದ ಪ್ರಕಾರ ರಮಣ್ನಲ್ಲಿ ಪ್ರೀತಿ ಹೇಳಿಕೊಳ್ಳಬೇಕಿತ್ತು. ರಮಣ್ ತರಕಾರಿ ಚೌಕಾಸಿ ಮಾಡುತ್ತಾ ಸುಮ್ಮನೆ ಹಿಂದೆ ತಿರುಗಿ, ಎಲ್ಲೋದ್ಲಪ್ಪ ಇವಳು ಎಂದು ಯೋಚಿಸುತ್ತಿದ್ದಂತೆ ಅವನ ದೃಷ್ಟಿ ಕೆಳಗೆ ಹೋಯಿತು. ಇವಳು ಅವನ ಹಿಂದೆ ನೆಲಕ್ಕೆ ಮಂಡಿ ಊರಿ ಕುಳಿತಿದ್ದಳು. ಅಲ್ಲಿ ಯಾಕೆ ಕೂತಿದ್ದೀಯಾ ಲೂಸು ಎನ್ನುತ್ತಿದ್ದಂತೆ ಅಲ್ಲೇ ಇದ್ದ ಕೊತ್ತಂಬರಿ ಕಟ್ಟು ಅವನೆದುರು ಹಿಡಿದು, ರಮಣ್ ಐ ಲವ್ ಯು ಎಂದು ಬಿಟ್ಟಳು. ರಮಣನಿಗೆ ಎದೆಯಲ್ಲಿ 1000 ಚಿಟ್ಟೆಗಳು ಹಾರಿದ ಹಾಗೆ ಅನುಭವ ಆಯಿತು. ಇಡೀ ಮಾರ್ಕೆಟ್ನಲ್ಲಿದ್ದವರು ಅವರ ಕೆಲಸ ಬಿಟ್ಟು ಒಳ್ಳೆ ಸಿನಿಮಾದ ರೀತಿಯಲ್ಲಿ ನೋಡುತ್ತಾ ನಿಂತು ಬಿಟ್ಟಿದ್ದರು. ಕೈಯಲ್ಲಿದ್ದಿದ್ದು ಕೊತ್ತಂಬರಿ ಕಟ್ಟು ಎಂದು ಹೊಳೆಯುತ್ತಲೇ ಅದನ್ನು ಪಕ್ಕಕ್ಕೆ ಬಿಸಾಕಿ ಹೂಕೋಸು ಹಿಡಿದಳು. ನನಗೆ ಪ್ರೀತಿ ಹೇಳೋಕೆ ಧೈರ್ಯ ಸಾಲದೆ ಯಾವಾಗಲೂ ಇಂಡೈರೆಕ್ಟಾಗಿ ಹೇಳಿದ್ದೆ. ಈ ಪೆದ್ದಿಗೆ ಅದು ಗೊತ್ತಾಗಿರಲಿಲ್ಲ. ಈಗ ಎಲ್ಲ ಬಿಟ್ಟು ಮಾರ್ಕೆಟ್ನಲ್ಲಿ ಪ್ರಪೋಸ್ ಮಾಡ್ತಾಳಲ್ಲ, ಹೇಳಿ ಕೇಳಿ ಲೇಡಿ ಕರ್ಜನ್ ಬೇರೆ ಎಂದು ಯೋಚಿಸಿದ ರಮಣ್. ಅಲ್ಲೇ ಪಕ್ಕದಲ್ಲಿದ್ದ ಮುದುಕಿ ಒಂದು, ಒಪ್ಕೊಳ್ಳೋ ಹುಡುಗ, ಹುಡುಗಿ ಅಷ್ಟು ಮುದ್ದು ಮುದ್ದಾಗಿ ಕೇಳಿಕೊಳ್ತಿದೆ, ನೋಡೋಕೆ ಬೇರೆ ಸಕ್ಕರೆ ಗೊಂಬೆ ಥರ ಇದೆ ಅನ್ನುತ್ತಾ ರಮಣನ ಮೂತಿ ತಿವಿದು ಹೇಳಿತು. ಸುಮ್ನಿರಜ್ಜಿ, ಆ ಸಕ್ಕರೆ ಗೊಂಬೆ ನನ್ನದೇ, ನಾನೇ ಓನರ್ ಎಂದಾಗ ಮುದುಕಿ ಮೂಗಿನ ಮೇಲೆ ಬೆರಳಿಟ್ಟುಕೊಂಡಿತ್ತು. ನನ್ನ ಹೆಂಡತಿ ಎಂದು ಆಕೆಯ ಕಿವಿಯಲ್ಲಿ ಪಿಸುಗುಟ್ಟಿದ್ದ. ರಾಧಾ ಇನ್ನೂ ಹಾಗೆ ಮೊಣಕಾಲ ಮೇಲೆ ಕುಳಿತಿದ್ದಳು. ಹಿಡಿದ ಹೂಕೋಸು ಕೈಯಲ್ಲಿ ಹಾಗೆಯೇ ಇತ್ತು. ಮದುವೆಯಾಗಿ ಅಂತ ಕೇಳೋಕೆ ಅಂತೂ ಸಾಧ್ಯ ಇಲ್ಲ, ಆದರೆ ಜೀವನ ಪೂರ್ತಿ ಪ್ರೀತಿಯಿಂದ ಅಡುಗೆ ಬೇಯಿಸಿ ಹಾಕ್ತೀನಿ ಎಂದಾಗ ಮಾತ್ರ ರಮಣನಿಗೆ ತಲೆ ಸುತ್ತಿ ಬಂತು. ಅಲ್ಲೇ ಪಕ್ಕದಲ್ಲೇ ಇದ್ದ ಜೋಡಿಯೊಂದು ನಿಂತು ನೋಡುತ್ತಿತ್ತು. ಗಂಡನೆಂದ, ನೋಡು ಆ ಹುಡುಗ ಎಷ್ಟು ಲಕ್ಕಿ, ಅವನ ಹುಡುಗಿಯೇ ಹೇಗೆ ಪ್ರಪೋಸ್ ಮಾಡ್ತಾಳೆ ಅಂತ, ನೀನು ಇದ್ದೀಯ ಡಬ್ಬ ಅಂದ. ಅವನ ಹೆಂಡತಿಯೂ ಬಿಡಲಿಲ್ಲ. ನೀವು ಅವನಷ್ಟು ಹ್ಯಾಂಡ್ಸಮ್ ಆಗಿದ್ದರೆ ನಾನು ಪ್ರಪೋಸ್ ಮಾಡ್ತಿದ್ದೆ, ಅವಳು ಕೂಡ ಅಷ್ಟೇ ಲಕ್ಕಿ, ಹೀರೋನಂಥ ಹುಡುಗ ಸಿಕ್ಕಿದ್ದಾನೆ ಎಂದಾಗ ಗಂಡ ಎನಿಸಿಕೊಂಡವ ತೆಪ್ಪಗಾಗಲೇಬೇಕಾಯಿತು. ರಮಣ್ ಮುಖ ತಿರುವಿ ಅವಳ ಕೈಯಲ್ಲಿದ್ದ ಹೂಕೋಸು ತೆಗೆದುಕೊಂಡು ಪಕ್ಕಕ್ಕೆ ಬಿಸಾಕಿದ. ರಾಧಾಗೆ ಬೇಜಾರಾಯಿತು. ಸಾಕು ಎದ್ದೇಳು, ಎಷ್ಟು ಡವ್ ಮಾಡ್ತೀಯಾ ಎಂದು ಹೇಳಿ ಮುಂದೆ ನಡೆದ. ಅಷ್ಟಾದ ಮೇಲೆ ರಾಧಾ ಅವನಲ್ಲಿ ಮಾತಾಡಲೇ ಇಲ್ಲ.
ಮುಖ ಬಾಡಿಸಿಕೊಂಡೇ ಇದ್ದಳು. ರಮಣವಳ ಮೇಲೆ ಗಮನವೇ ಇರದಂತೆ ತೋರಿಸಿಕೊಂಡರೂ ಗಮನ ಮನಸ್ಸು ಎರಡೂ ಅವಳತ್ತಲೇ ಇತ್ತು. ಯಾವುದೋ ಮಾಯದಲ್ಲಿ ನಾಪತ್ತೆಯಾಗಿ ಬಿಟ್ಟಳು. ಇಡೀ ಮಾರ್ಕೆಟ್ ಹುಡುಕಿದ, ಫೋನ್ ಮಾಡಿದ. ಅವನ ಕಿಸೆಯಲ್ಲೇ ವೈಬ್ರೇಟ್ ಆದಂತಾದಾಗ ಅವನಿಗೆ ಜ್ಞಾಪಕಕ್ಕೆ ಬಂತು. ಅವಳು ಮೊಬೈಲ್ ಸಹ ಅವನ ಕಿಸೆಯಲ್ಲೇ ಇಟ್ಟುಕೊಳ್ಳುವಂತೆ ಹೇಳಿದಳು. ತೆಗೆದು ನೋಡಿದ. ತನ್ನ ನಂಬರ್ ಅವಳ ಮೊಬೈಲ್ನಲ್ಲಿ ಕಾಡು ಪಾಪ ಎಂದು ಡಿಸ್ಪ್ಲೇ ಆದಾಗ ನಗು ಬಂತು. ಅವಳ ಹೆಸರನ್ನು ತನ್ನ ಮೊಬೈಲ್ನಲ್ಲಿ ಬಿಳಿ ಮಂಗ ಎಂದು ಸೇವ್ ಮಾಡಿಕೊಂಡು ಮತ್ತೆ ಇಡೀ ಮಾರ್ಕೆಟ್ ಹುಡುಕಿದ. ಅಂತೂ ಮಾರ್ಕೆಟ್ ಹೊರಗೆ ಸುಬೋಧ್ ಜೊತೆ ಮಾತನಾಡುತ್ತಿದ್ದವಳು ಕಣ್ಣಿಗೆ ಬಿದ್ದಳು. ರಮಣನಿಗೆ ಹೃದಯ ಹಿಂಡಿದ ಹಾಗಾಯಿತು. ಸುಬೋಧ್ ದೂರದಿಂದಲೇ ಇವನತ್ತ ಒಮ್ಮೆ ಕೈಯಾಡಿಸಿ ಹೊರಟು ಹೋದ. ರಾಧಾ ಮುಖ ಊದಿಸಿಕೊಂಡೇ ಇದ್ದಳು. ಬೈಕು ಹತ್ತಿದಾಗ ಅವನ ಸೊಂಟಕ್ಕೆ ಕೈ ಸುತ್ತಿ ಕುಳಿತಳು. ಬೇಕೆಂದೇ ಹೆಂಡತಿಯ ಸ್ಪರ್ಶದಲ್ಲಿ ಪ್ರೀತಿ ಕಂಡ. ಮೈ ಜುಮ್ ಅಂತು ಅವನಿಗೆ. ಇವಳು ಹೀಗೆಲ್ಲ ಆಡ್ತಾ ಇದ್ರೆ ನನ್ನ ಬ್ರಹ್ಮಚರ್ಯಕ್ಕೆ ಸದ್ಯದಲ್ಲೇ ಎಳ್ಳು ನೀರು ಬಿಡೋ ಪ್ರೋಗ್ರಾಮ್ ಇದೆ ಎನಿಸಿತ್ತು. ಮನೆಗೆ ಹೋದಾಗ ಅಮೈರಾ ಮತ್ತೆ ಬಂದು ರಮಣನ ಮೈಮೇಲೆ ಬಿದ್ದಳು. ಪಕ್ಕಕ್ಕೆ ಸರಿಸಿದ. ರಾಧಾಗೆ ಅವನು ಆಗಾಗ ಹೇಳುವ ಲವ್ವರ್ ಇವತ್ತು ತಾನು ಪ್ರಪೋಸ್ ಮಾಡಿದರೂ ಒಪ್ಪಿಕೊಳ್ಳದೆ ಇರುವುದು ತಲೆಯಲ್ಲಿ ಗಿರಕಿ ಹೊಡೆಯತೊಡಗಿತು. ರಮಣ್ ತನಗೂ ಹೇಳದೆ ಓಡಿ ಹೋಗಿ ಸುಬೋಧ್ ಜೊತೆ ಹರಟೆ ಹೊಡೆಯುತ್ತಾ ನಿಂತಿದ್ದು ನುಂಗಲಾರದ ತುತ್ತಾಗಿತ್ತು. ಉರಿ ತಡೆಯಲಾಗದೆ ರೇಗಿದ. ಹೇಳಿ ಹೋಗ್ಬೇಕು ಅಂತ ಗೊತ್ತಾಗಲ್ವಾ? ನನ್ನಲ್ಲಿ ತಲೆ ಕೆಟ್ಟವರ ಹಾಗೆ ಹುಡುಕ್ತಾ ಇದ್ರೆ ಅಲ್ಲಿ ಅವನ ಜೊತೆ ಹರಟೆ ಹೊಡಿತಿದ್ಯಾ ಅಂದಾಗ ನಮ್ಮ ಕಾಲೇಜಿನಲ್ಲಿ ಇಬ್ಬರು ಹುಡುಗಿಯರು ಕಾಣೆಯಾಗಿದ್ದಾರಂತೆ ಅಂದಳು. ವಾಟ್ ಅಂದ. ಹೌದೆನ್ನುವಂತೆ ತಲೆಯಾಡಿಸಿ ಹೊರ ಹೋದಳು. ರಮಣ್ ಆ ವಿಷಯವನ್ನು ಅಲ್ಲೇ ಮರೆತು ಬಿಟ್ಟ. ಅಮೈರಾ ಯಾವಾಗಲೂ ರಮಣ್ಗೆ ಅಂಟಿಕೊಂಡೇ ಇರುತ್ತಿದ್ದಳು. ಫ್ರೆಂಡ್ ಆದರೆ ದೂರದಲ್ಲಿ ಕುಳಿತು ಮಾತಾಡಿದ್ರೆ ಕಿವಿ ಕೇಳಲ್ಲ ಅನ್ನುತ್ತಾ. ಅವಳಿಗಂತೂ ಬುದ್ಧಿ ಇಲ್ಲ. ಈ ಗಂಡ ಪ್ರಾಣಿಗಾದ್ರೂ ಬುದ್ಧಿ ಬೇಡ್ವಾ ಎಂದು ರಾಧಾಳ ಮನಸ್ಸು ಹೇಳಿತಾದರೂ ಅವಳದನ್ನು ಮೊದಮೊದಲು ಆಡಿ ತೋರಲಿಲ್ಲ. ರಮಣನಿಗೂ ಅರಿವಾಗುತ್ತಿತ್ತು. ರಾಧಾಳನ್ನು ಹೀಗೆ ಬಿಟ್ಟರೆ ತನ್ನ ಅಮೈರಾ ನಡುವೆ ಇಲ್ಲದುದನ್ನು ಕಲ್ಪಿಸಿಕೊಳ್ಳುತ್ತಾಳೆ ಎಂದು. ಆದ್ದರಿಂದ ತನ್ನ ಪ್ರೀತಿಯನ್ನು ಒಳ್ಳೆ ದಿನ ನೋಡಿ ಹೇಳಬೇಕೆಂದು ಒಂದು ಚಂದದ ಉಂಗುರವನ್ನು ಖರೀದಿಸಿ ತಂದ. ರಾಧಾ ಒಂದು ಬಾರಿ ರಮಣ್ಣನ್ನು ಕೂರಿಸಿಕೊಂಡು ತೋರುಬೆರಳು ತೋರಿ ಅಳುಕದೆ ನೇರವಾಗಿಯೇ ನೋಡಿ ನನಗೆ ನಿಮ್ಮೇಲೆ ಲವ್ ಆಗಿದೆ. ಗಂಡನನ್ನ ಪ್ರೀತಿಸಿದವನನ್ನ ಬಿಟ್ಟು ಕೊಡೋಷ್ಟು ದೊಡ್ಡ ಬುದ್ಧಿ ಆ ದೇವರು ನನಗಿನ್ನೂ ಕೊಟ್ಟಿಲ್ಲ. ನೀವು ಆ ಹುಡುಗಿಯಿಂದ ದೂರ ಇದ್ರೆ ಒಳ್ಳೆಯದು. ಇಲ್ಲ ಅಂದರೆ ಅವಳನ್ನೋ ಅಥವಾ ನಿಮ್ಮನ್ನೋ ಇಬ್ಬರಲ್ಲಿ ಒಬ್ಬರನ್ನ ಕೊಂದು ಜೈಲಿಗೆ ಹೋಗ್ತೀನಿ ಹುಷಾರೆಂದಿದ್ದಳು. ಆದರೆ 2 ದಿನಗಳಲ್ಲಿ ಹುಡುಗಿಯರು ಕಾಣೆಯಾಗಿದ್ದು ಇಡೀ ಊರಿನಲ್ಲಿ ದೊಡ್ಡ ಸುದ್ದಿಯಾಯಿತು. ಒಂದೇ ಕಾಲೇಜಿನ 2 ಹುಡುಗಿಯರು, ಅದೇ ಊರಿನ 1 ಹುಡುಗಿ ಮತ್ತು ಸುಮಾ ನಾಪತ್ತೆ. ಚಿಕ್ಕನ ಸಮೇತ ರಾಧಾ. ರಮಣರಿಗೂ ತಲೆಬಿಸಿಯಾಯಿತು. ಮಂಗಳ ಅಂತೂ ಗ್ಲೋ ಎಂದು ಅಳುತ್ತಲಿದ್ದಳು. ಪೊಲೀಸರು ಆದಷ್ಟು ಬೇಗ ಹುಡುಕುವ ಆಶ್ವಾಸನೆ ಇಟ್ಟರು. ರಾಧಾ ಹೊರಗೆ ಹೋದಾಗ ಯಾರೋ ಬಂದು ಅಡ್ರೆಸ್ ಕೇಳಿದರು. ಇವಳು ಹೇಳುವಷ್ಟೊತ್ತಿಗೆ ಹಿಂದೆಯಿಂದ ಯಾರೋ ಬಂದು ಕರ್ಚೀಫಿನಿಂದ ಅವಳ ಬಾಯಿ ಮುಚ್ಚಿದರು. ಅಷ್ಟೇ ಅವಳಿಗೆ ಗೊತ್ತಾಗಿದ್ದು. ಮುಂದೆ ಏನಾಯಿತೆಂಬುದರ ಕಿಂಚಿತ್ತೂ ಅರಿವಿಲ್ಲ ಆಕೆಗೆ. ಮತ್ತೆ ಕಣ್ಣು ಬಿಟ್ಟಾಗ ಕತ್ತಲೆ ತುಂಬಿದ ಕೋಣೆಯೊಳಗಿದ್ದಳು. ಈ ಕತೆ ಇನ್ನು ಮುಂದುವರಿಯುವುದು. ದಯವಿಟ್ಟು ವಿಡಿಯೋ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.